ನಮ್ಮ ಉಪ್ಪಾರ ಪತ್ತಿನ ಸಹಕಾರ ಸಂಘದ ಒಂದು ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆಗಮಿಸಿ ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಒಂದು ಒಳಿತಿಗಾಗಿ, ಯಾಕಂದರೆ ನಮ್ಮ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ. ಇಂಥ ಹಿಂದುಳಿದ ಸಮಾಜವನ್ನು ನಾವು ಮೇಲಕ್ಕೆ ತರಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಅದರ ಮುಖಾಂತರವಾಗಿ ನಮ್ಮ ಬಾಂಧವರಿಗೆ ಅನುಕೂಲ ಆಗಲಿ ಎಂಬ ಹಿತದೃಷ್ಟಿಯಿಂದ ನಾವೆಲ್ಲರೂ ಗುಲ್ಬರ್ಗದಲ್ಲಿ ನೆಲೆಸಿರುವ ಉಪ್ಪಾರ ಬಂಧುಗಳಿಂದ ಸೇರು ಸಂಗ್ರಹಿಸಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಮುಖಾಂತರವಾಗಿ ಸಣ್ಣ ಕೈಗಾರಿಕೆಗಳಿಗೆ ಅಥವಾ ಉದ್ಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಮ್ಮ ಒಂದು ನಿಯಮಗಳ ಅನುಸಾರವಾಗಿ ನಾವು ಸಾಲವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಜಾರಿಗೆ ತರತಕ್ಕಂಥ ಉದ್ದೇಶ ಎಲ್ಲರೂ ಇಟ್ಟುಕೊಂಡಿದ್ದೀವಿ. ಅದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ನಮ್ಮ ಉಪ್ಪಾರ ಬಂಧುಗಳು ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ನಮ್ಮ ಸಂಘಕ್ಕೆ ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟಿದ್ದೇ ಆದರೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಈ ಒಂದು ಸಂಘ ಮಾಡೆಲ್ ಆಗ್ಬೋದೆಂಬ ಉದ್ದೇಶ ನಮ್ಮಲ್ಲಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಸುದ್ದಿ ಮಾಧ್ಯಮಗಳು ಈ ಸಂಘದ ಒಂದು ವ್ಯವಸ್ಥೆಯನ್ನು ಕುರಿತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಪ್ರಚಾರ ಮಾಡಿದರೆ ಅದಕ್ಕೆ ಅನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ. ಅದಕ್ಕೆ ತಾವುಗಳು ನಮ್ಮ ಸಮಾಜವನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ಒಂದು ಒಳ್ಳೆಯ ರೀತಿಯಿಂದ ಪ್ರಚಾರ ಮಾಡಿದರೆ ನಮಗೂ ಅನುಕೂಲ, ತಮಗೂ ಅನುಕೂಲ ಆಗ್ತಾಯಿದೆ. ಇಷ್ಟು ಹೇಳಿ ನಾನು ತಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ಎಂಕಪ್ಪ ಅಂಬ್ಲಪ್ಪ ನೀರಡಿಗಿ. ನಾನು ರಿಟೈರ್ಡ್ ಪ್ರೊಫೆಸರ್. ಇಲ್ಲೇ ಗುಲ್ಬರ್ಗದಲ್ಲಿ ಆಟೋನಮಸ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಹೊಂದಿದ್ದೀನಿ. ಆ ನಿವೃತ್ತಿ ಹೊಂದಿದ ನಂತರ ಈ ಸಮಾಜದ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕೆಂಬ ಒಂದು ಹಂಬಲ ಇತ್ತು. ಅದೇ ರೀತಿಗೆ ನಮ್ಮ ಸಮಾಜದವರು ನನಗೆ ಈ ರೀತಿಯಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಋಣವನ್ನು ತೀರಿಸಬೇಕಾದ್ರೆ ಈ ಸಮಾಜದ ಪತ್ತಿನ ಸಹಕಾರ ಸಂಘವನ್ನು ಮೇಲಕ್ಕೆ ತರತಕ್ಕಂಥ ಪ್ರಯತ್ನ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತಲೇ ಹೇಳಿ ಇದರ ಮುಖಾಂತರವಾಗಿ ನಮ್ಮ ಸದಸ್ಯರಿಗೆ ತಿಳಿಸ್ತೇನೆ.